11ನೇ ಶತಮಾನದಲ್ಲಿ ಭಾರತದ ಮೇಲೆ ಮೊಘಲರು ದಾಳಿ ಮಾಡಿರ್ತಾರೆ. ಆ ಸಮಯದಲ್ಲಿ ಗುಜರಾತ್ನಲ್ಲಿದ್ದಂತಹ ಜನ ವಲಸೆ ಹೊರಡ್ತಾರೆ. ಅವರು ಹೊರಟಿದ್ದಾದರೂ ಎಲ್ಲಿಗೆ, ಅವರು ವಲಸೆ ಹೋಗಿದ್ದೇನಕ್ಕೆ, ಅವರು ಬಂದು ನೆಲೆಸಿದ್ದಾದರೂ ಎಲ್ಲಿ, ಬನ್ನಿ ನೋಡ್ಕೊಂಬೋಣ. ವೆಲ್ಕಮ್ ಬ್ಯಾಕ್ ಟು ಎಕ್ಸ್ಪ್ಲೋರ್ ವಿತ್ ಪ್ರೀತಮ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸದ್ಯದ ಪರಿಸ್ಥಿತಿಲಿ ಡೆಂಗ್ಯೂ ಜಾಸ್ತಿ ಆಗಿರೋದ್ರಿಂದ ಎಲ್ಲರೂ ಸುರಕ್ಷಿತವಾಗಿರಿ, ಮನೆ ಸುತ್ತಮುತ್ತ ಸ್ವಚ್ಛತೆಯನ್ನು ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬನ್ನಿ, ನಾನು ನಿಮಗೆ ಓದ್ ವಿಡಿಯೋದಲ್ಲಿ ಹೇಳ್ದಂಗೆ ಸುಮಾರು 900 ವರ್ಷಗಳ ಇತಿಹಾಸ ಇರತಕ್ಕಂಥ ಊರಿನ ಇತಿಹಾಸವನ್ನು ತೋರಿಸ್ಕೊಡ್ತೀನಿ. ಬನ್ನಿ. ಸುಮಾರು 11ನೇ ಶತಮಾನ ಅಂದರೆ 900 ವರ್ಷಗಳ ಹಿಂದೆ 1140 ಆಸುಪಾಸು. ಈ ಸಮಯದಲ್ಲಿ ಭಾರತದ ಮೇಲೆ ಮೊಘಲರ ಒಂದು ಅಟ್ಯಾಕ್ ಸ್ಟಾರ್ಟ್ ಆಗುತ್ತೆ. ಆ ಸಮಯದಲ್ಲಿ ಮೊಘಲರು ಗುಜರಾತ್ನ ಒಂದು ಕಾತೆವಾಡ ಅನ್ನೋ ಗ್ರಾಮದ ಮೇಲೆ ಯುದ್ಧವನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ಆ ಊರಿನಲ್ಲಿ ಇದ್ದಂತಹ ಒಬ್ಬ ಮಲ್ಲ ಜಟ್ಟಿ ಅನ್ನೋ ಒಂದು ಜಟ್ಟಿ ಸಮುದಾಯದವರು ತಮ್ಮ ಧರ್ಮಕ್ಕೆ, ತಮ್ಮ ದೇವಸ್ಥಾನಗಳಿಗೆ ಹಾನಿ ಉಂಟಾಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ವಲಸೆ ಹೋಗೋಣ ಅಂತ ಹೇಳ್ಬಿಟ್ಟು ತೀರ್ಮಾನ ಕೈಗೊಳ್ತಾರೆ. ತೀರ್ಮಾನ ಕೈಗೊಂಡ ನಂತರ ಮಲ್ಲ ಜಟ್ಟಿಯ ಒಂದು ಏನು ಅನುಯಾಯಿಗಳಿರ್ತಾರೆ ಸುಮಾರು ಜನ, ಸರಿ ಅಂತ ಹೇಳ್ಬಿಟ್ಟು ಅಲ್ಲಿದ್ದಂತಹ ಒಂದು ಅವರ ಕುಲದೇವರುಗಳ ವಿಗ್ರಹಗಳನ್ನೆಲ್ಲ ತಗೊಂಡು ವಲಸೆ ಹೋಗೋದಕ್ಕೆ ಅಂತ ಹೇಳ್ಬಿಟ್ಟು ಬರ್ತಾರೆ. ಅವರು ವಲಸೆ ಹೊರಟಂತಹ ಜಾಗ ಬಂದ್ಬಿಟ್ಟು ದಕ್ಷಿಣ ಭಾರತ ಕಡೆ ಹೊರಡ್ತಾರೆ. ಹೀಗೆ ಅವರು ವಲಸೆ ಹೋಗ್ತಾ ಅದರಲ್ಲಿ ತಂಡಗಳಾಗ್ಬಿಟ್ಟು ಕೆಲವರು ಈಗಿನ ಶಿವಮೊಗ್ಗ, ಕಡೂರು, ನಮ್ಮ ಅರಸೀಕೆರೆ ತಾಲೂಕಿನಲ್ಲಿರ್ತಕ್ಕಂಥ ಉಂಡಿಂಗ್ನಾಳು, ಈ ರೀತಿಯಾದ ಒಂದು ಜಾಗಗಳನ್ನ ಹಾಕ್ಕೊಂಡು ಕೆಲವರೆಲ್ಲ ತಂಡವಾಗಿ ವಿಭಜನೆಗೊಳ್ತಾರೆ. ಸೊ ಈ ಊರಿಗೆ ಬಂದಂತಹ ಮಲ್ಲ ಜಟ್ಟಿಯು ಈ ಊರನ್ನು ಉಳ್ಕೊಳ್ಳೋದಕ್ಕೆ ಈ ಊರನ್ನು ಸೆಲೆಕ್ಟ್ ಮಾಡ್ಕೊಳ್ತಾರೆ. ಕಾರಣ ಕೆಲವರು ಒಂದು ದಂತಕಥೆ ಹೇಳ್ತಾರೆ ಅದ್ರ ಬಗ್ಗೆ. ಅವರು ಈ ಊರಿಗೆ ಬಂದಂಥ ಸಮಯದಲ್ಲಿ ಅವರಿಗೆ ಒಂದು ಕನಸಿನಲ್ಲಿ ತಾಯಿ ಚೌಡೇಶ್ವರಿ ಈ ಊರು ಒಂದು ನಾನು ನೆಲೆಸೋದಕ್ಕೆ ಒಂದು ಶ್ರೇಷ್ಠವಾದ ಸ್ಥಳ ಅಂತ ಹೇಳ್ಬಿಟ್ಟು ಕನ್ಸಲ್ಲಿ ಬಂದು ಹೇಳೋದ್ರಿಂದ ಅವರು ಈ ಊರನ್ನು ಸೆಲೆಕ್ಟ್ ಮಾಡ್ಕೋತಾರೆ ಅಂತಾರೆ. ಇನ್ನೊಂದು ಕಡೆ ಯೋಚನೆ ಮಾಡೋದಾದರೆ ಈ ಊರಿನ ಪರಿಸರ ಏನಿದೆ, ಈ ಊರು ಸುತ್ತಮುತ್ತ ಬೆಟ್ಟ ಗುಡ್ಡಗಳಿಂದ ಕೂಡಿದ್ರಿಂದ ಇದು ಒಂದು ಸೇಫೆಸ್ಟ್ ಪ್ಲೇಸ್ ಅಂತ ಹೇಳ್ಬಿಟ್ಟು ಅವ್ರಿಗೆ ಅನಿಸುತ್ತೆ. ಯಾರೇ ಅವ್ರ ಮೇಲೆ ಅಟ್ಯಾಕ್ ಮಾಡೋದಾಗಲಿ ಅಥವಾ ಮತ್ತೊಂದು ಮಾಡಬೇಕು ಅಂದರೆ ಸುತ್ತಮುತ್ತ ಇರತಕ್ಕಂಥ, ನಿಮಗೆ ತೋರಿಸ್ತೀನಿ ಈ ಮ್ಯಾಪಲ್ಲಿ, ಸುತ್ತಮುತ್ತ ಇರತಕ್ಕಂಥ ಬೆಟ್ಟಗಳನ್ನ ದಾಟ್ಕೊಂಡು ಬರಬೇಕಿತ್ತು. ಅದು ಸುಲಭದ ಹಾದಿಯಾಗಿರಲಿಲ್ಲ. ಸೊ ಈ ಊರನ್ನ ಸೆಲೆಕ್ಟ್ ಮಾಡ್ಕೋತಾರೆ. ಈ ಊರನ್ನ ಸೆಲೆಕ್ಟ್ ಮಾಡ್ಕೊಂಡಂಥ ಸಂದರ್ಭದಲ್ಲಿ ಈ ಊರು ಹೊಯ್ಸಳರ ರಾಜನಾದ ವಿಷ್ಣುವರ್ಧನನ ಒಂದು ಅಧೀನದಲ್ಲಿತ್ತು ಅಂತಲೇ ಹೇಳ್ತಾರೆ. ಸೊ ಈ ಹೊಯ್ಸಳರ ರಾಜ ವಿಷ್ಣುವರ್ಧನನ ಒಂದು ಅನುಮತಿಯನ್ನು ಪಡೆಯೋದಕ್ಕೋಸ್ಕರ ಇಲ್ಲಿ ಉಳ್ಕೊಂಡು ಅವರನ್ನು ಅನುಮತಿ ಪಡೆದ ನಂತರ ಹೊಯ್ಸಳರ ದೊರೆ ವಿಷ್ಣುವರ್ಧನ, ಸರಿ ನೀವು ಇಲ್ಲಿ ನೆಲೆಸ್ಕೊಳ್ಳಿ, ಒಂದು ಊರನ್ನ ನೀವೇ ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಒಂದು ಪರ್ಮಿಷನ್ ಕೊಡೋದ್ರಿಂದ ನಾನೀಗೇನು ನಾನು ಹಿಂದೆ ತೋರಿಸ್ತಾ ಇದ್ದೀನಿ, ಈ ದೇವಸ್ಥಾನನ ಕಟ್ಟಿಸ್ತಾರೆ. ಈ ದೇವಸ್ಥಾನನ ಬೇಲೂರಿನ ಶ್ರೀ ಚೆನ್ನಕೇಶವ ದೇವಸ್ಥಾನನ ಕಟ್ಟಿಸಿ ಸುಮಾರು 23 ವರ್ಷಗಳಾದ ನಂತರ ಇದು ಕಟ್ಟಿಸ್ತಾರೆ. ಅಂದರೆ 1140 ಅಂತ ಹೇಳ್ಬಿಟ್ಟು ಕೆಲವು ಕಡೆ ಶಾಸನದಲ್ಲೇ ಆಗಲಿ ಅಥವಾ ಕೆಲವು ಕಡೆ ಬುಕ್ಕಲ್ಲಿ ಸಿಗುತ್ತೆ. ಈ ದೇವಸ್ಥಾನನ ಕಟ್ಟಿಸೋದ್ರಿಂದ ಅವರು ಒಂದು ಏನು ವಿಷ್ಣುವರ್ಧನಿಗೆ ಒಂದು ಇದನ್ನು ಸಲ್ಲಿಸೋಕ್ಕೋಸ್ಕರ ಈ ದೇವಸ್ಥಾನನ ಹೊಯ್ಸಳರ ಶೈಲಿಯಲ್ಲೇ ಕಟ್ಟಿಸಿರ್ತಾರೆ. ಸೊ ಈ ರೀತಿಯಾಗಿ ಕಟ್ಟಿಸ್ಕೊಂಡು ಈ ದೇವಸ್ಥಾನನ ಕಟ್ಟಿಸ್ಕೊಂಡು ಈ ಊರನ್ನ ಆಳ್ತಾ ತುಂಬ ಚೆನ್ನಾಗಿ ಜೀವನ ನಡೆಸ್ತಾ ಇರ್ತಾರೆ ಮತ್ತು ಒಂದು ಆಳ್ವಿಕೆಯನ್ನು ಮಾಡ್ತಿರ್ತಾರೆ. ಈ ಊರನ್ನ ಆಳ್ತಿದ್ದಂತಹ ಮಲ್ಲ ಜಟ್ಟಿ ಎಷ್ಟು ವೀರಶೂರ ಧೀರ ಆಗಿದ್ದ ಅಂತಂದರೆ ಹೊಯ್ಸಳರ ದೊರೆ ವಿಷ್ಣುವರ್ಧನ ಇವರಿಗೆ ರಣಕೇಸರಿ ಅನ್ನೋ ಒಂದು ಬಿರುದನ್ನು ಸಹ ಕೊಟ್ಟಿರ್ತಾನೆ. ಇದಾದ ನಂತರ ಮಲ್ಲ ಜಟ್ಟಿಗೆ 3 ಜನ ಮಕ್ಕಳಿರ್ತಾರೆ. ಆ 3 ಜನ ಮಕ್ಕಳನ್ನು ತುಂಬ ಚೆನ್ನಾಗಿ ರಾಜ್ಯಭಾರ ಮಾಡ್ತಾ ಇರ್ತಾರೆ. ನಿಮಗೆ ಹಾಗೆಯೇ ಈ ಜಟ್ಟಿಗಳ ಮೂಲ ಹುಡುಕ್ತಾ ಹೋದರೆ ನಿಮಗೆ ಸಿಗೋದು ಬಂದ್ಬಿಟ್ಟು ನಾವು ಡೈರೆಕ್ಟು ನಮ್ಮ ಪುರಾಣಕ್ಕೆ ಹೋಗಬೇಕಾಗುತ್ತೆ. ಪುರಾಣಗಳಲ್ಲಿ ಬ್ರಹ್ಮಾಂಡ ಪುರಾಣಕ್ಕೆ ಹೋದರೆ ಅಲ್ಲಿ ಈ ಜಟ್ಟಿಗಳ ಮೂಲವನ್ನು ತಿಳ್ಕೋಬೋದು. ಈ ಜಟ್ಟಿಗಳ ಮೂಲ ಏನಂತಂದರೆ ಬ್ರಹ್ಮಾಂಡ ಪುರಾಣದ ಪ್ರಕಾರ ವಜ್ರದಂತಾಸುರ ಅನ್ನೋ ಒಬ್ಬ ರಾಕ್ಷಸ ಇರ್ತಾನೆ. ಅವನು ದೇವತೆಗಳ ಮೇಲೆ ಯುದ್ಧ ಮಾಡ್ತಾ ಆಗಾಗ ಒಂದು ಭಯವನ್ನುಂಟು ಮಾಡ್ತಿರ್ತಾನೆ. ಇದರಿಂದ ಬೇಸತ್ತಂತಹ ದೇವತೆಗಳು ಶ್ರೀ ಬ್ರಹ್ಮದೇವರನ್ನ ಹೋಗ್ಬಿಟ್ಟು ಕೇಳ್ಕೊಂಡಾಗ ಬ್ರಹ್ಮದೇವ ಒಂದು ಸೃಷ್ಟಿಯನ್ನು ಮಾಡ್ತಾನೆ. ದೇವನ ಮಾನಸ ಪುತ್ರನೇ ಏನಂತಾರೆ ದೇವ ಮಲ್ಲಾಚಾರ್ಯ ಜಟ್ಟಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅವನು ಜನಿಸಿದ ನಂತರ ಬ್ರಹ್ಮದೇವ ಹೇಳ್ತಾನೆ ಋಷಿ ಮುನಿಗಳ ಒಂದು ಆಶೀರ್ವಾದ ಪಡೆದುಕೊಂಡು
ಅವ್ರು ಹೇಳ್ದಂತೆ ಕೇಳು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದಾದ ನಂತರ ಈಗ ಏನು ಹೇಳಿದೆ, ದೇವಮಲ್ಲಾಚಾರ್ಯ ಜಟ್ಟಿ ಬಂದ್ಬಿಟ್ಟು ಋಷಿಮುನಿಗಳ ಹತ್ರ ಆಶೀರ್ವಾದ ಪಡ್ಕೊಳ್ತಾರೆ. ಋಷಿಮುನಿಗಳು ಹೇಳ್ತಾರೆ, ನೀನು ಒಂದು ಬೇವಿನ ಮರದ ಕೆಳಗಡೆ ಕೂತ್ಕೊಂಡು ಶ್ರೀ ನಿಂಬುಜಾದೇವಿ ತಾಯಿಯನ್ನು ಪ್ರಾರ್ಥನೆ ಮಾಡು, ಅವರ ಆಶೀರ್ವಾದ ತಗೋ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆ ರೀತಿ ದೇವಮಲ್ಲಾಚಾರ್ಯ ಜಟ್ಟಿ ಬಂದ್ಬಿಟ್ಟು ಒಂದು ಬೇವಿನ ಮರದ ಕೆಳಗಡೆ ಕೂತ್ಕೊಂಡು ನಿಂಬುಜಾದೇವಿಯನ್ನು ಪ್ರಾರ್ಥನೆ ಮಾಡಿಕೊಂಡಾಗ ಶ್ರೀ ತಾಯಿ ನಿಂಬುಜಾದೇವಿ ಪ್ರತ್ಯಕ್ಷಗೊಂಡು ನಿನಗೆ ಯುದ್ಧದಲ್ಲಿ ಜಯವಾಗಲಿ ಅಂತ ಹೇಳ್ಬಿಟ್ಟು ಒಂದು ಆಶೀರ್ವಾದವನ್ನು ಮಾಡ್ತಾಳೆ. ಈ ರೀತಿ ಆದಮೇಲೆ ಆಶೀರ್ವಾದ ಪಡ್ಕೊಂಡು ವಜ್ರದಂತಾಸುರ ಅಂತ ಏನು ರಾಕ್ಷಸ ಇರ್ತಾನೆ ಅವನನ್ನು ಯುದ್ಧಕ್ಕೆ ಆಹ್ವಾನ ಮಾಡ್ತಾನೆ. ಇಬ್ಬರು ಮಧ್ಯ ತುಂಬ ಘೋರವಾದಂಥ ಒಂದು ಯುದ್ಧ ನಡೆಯುತ್ತೆ. ಸ್ವಲ್ಪ ಮಳೆ ಬರ್ತಾ ಇದೆ, ಇರಲಿ ತೊಂದರೆ ಇಲ್ಲ. ಅವರಿಬ್ಬರ ಮಧ್ಯ ತುಂಬ ಘೋರವಾದಂಥ ಒಂದು ಯುದ್ಧ ನಡೆಯುತ್ತೆ. ಸೊ ಈ ಯುದ್ಧ ನಡೆದಾಗ ದೇವಮಲ್ಲಾಚಾರ್ಯ ಜಟ್ಟಿ ಜಯವನ್ನು ಪಡ್ಕೊತಾನೆ. ಈ ರೀತಿಯಾದಂಥ ಜಯವನ್ನು ಪಡ್ಕೊಂಡಾದ ನಂತರ ನಿಮಗೆ ಏನು ರಾಕ್ಷಸ ವಜ್ರದಂತಾಸುರ ಇರ್ತಾನೆ ಅವನ ಮೈನ ಮೂಳೆಗಳಿಂದ ಇವನು ಒಂದು ಆಯುಧವನ್ನು ತಯಾರು ಮಾಡ್ಕೊತಾನೆ. ಆ ಆಯುಧದ ಹೆಸರೇ ವಜ್ರಮುಷ್ಟಿ. ಆ ವಜ್ರಮುಷ್ಟಿ ಆಯುಧ ಯಾವ ರೀತಿಯಾಗಿರುತ್ತೆ ಅಥವಾ ಅದನ್ನು ಯಾವ ರೀತಿಯಾಗಿ ಬಳಕೆ ಮಾಡ್ತಾರೆ ಅದನ್ನು ನಾನು ಮುಂದೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ದೇವಮಲ್ಲ ಜಟ್ಟಿ ಆ ಯುದ್ಧವನ್ನು ಗೆದ್ದ ನಂತರ ಅವನ ಒಂದು ವಂಶಸ್ಥರೆಲ್ಲ ಮಲ್ಲ ಯುದ್ಧವನ್ನು ಒಂದು ಕುಲ್ಕಸ್ಬಾಗಿ ಮಾಡ್ಕೋತಾರೆ ಅಂತಲೇ ಹೇಳ್ಬೋದು. ಮಲ್ಲ ಯುದ್ಧನ ನೀವು ಇಲ್ಲಲ್ಲ ನಮ್ಮ ಪುರಾಣಗಳಲ್ಲಿ ಅಂದರೆ ರಾಮಾಯಣ ಮಹಾಭಾರತದಲ್ಲಿ ಸಮೇತ ಇದ್ರ ಉಲ್ಲೇಖ ಇದೆ, ನೀವು ನೋಡ್ಬೋದು. ರಾಮಾಯಣದಲ್ಲಿ ವಾಲಿ, ಸುಗ್ರೀವ ಮತ್ತು ಆಂಜನೇಯನ ಸಮೇತ ಒಬ್ಬ ಒಳ್ಳೆ ಜಟ್ಟಿಗಳು ಅಂತಲೇ ಹೇಳ್ಬೋದಿತ್ತು. ಮಹಾಭಾರತದಲ್ಲಿ ನೋಡೋದಾದರೆ ಕೃಷ್ಣ, ಬಲರಾಮ, ಕೀಚಕ, ಜರಾಸಂಧ, ಚಾಣೂರ, ಮುಷ್ಟಿಕ ಅನ್ನೋ ಒಂದು ಜಟ್ಟಿಗಳಿದ್ರು. ಅಂದರೆ ಅವರನ್ನು ಜಟ್ಟಿಗಳು ಅಂತ ಹೇಳಿ ಕರಿತಾಯಿದ್ರು. ಅವರನ್ನೇನಕ್ಕೆ ಜಟ್ಟಿಗಳು ಅಂತಿದ್ರೆ ಮಲ್ಲ ಯುದ್ಧದಲ್ಲಿ ಅವರೆಲ್ಲ ತುಂಬ ವಿದ್ಯಾವಂತರಾಗಿದ್ದರು. ಮಲ್ಲ ಯುದ್ಧ ಅಂದರೆ ನಾವೀಗೆಲ್ಲ ಏನು ಮಾಡ್ತೀವಿ, ಚೈನಾದಿಂದ ಕರಾಟೆ, ಕುಂಫು, ಜೂಡೋ ಆ ಥರ ಎಲ್ಲ ಕಲ್ತ್ಕೋಬೇಕು. ಅದು ಈ ಮಲ್ಲ ಯುದ್ಧ ಅನ್ನೋದೊಂದು ನಮ್ಮ ಪ್ರಾಚೀನ ಕಲೆ ಆಗಿರುತ್ತೆ. ಏನು ನಾವೀಗ ಮಾರ್ಷಲ್ ಆರ್ಟ್ಸ್ ಅಂತ ಹೇಳ್ತೀವಿ ಅದರ ಅಪ್ಪ ಅಂತ ನಾವು ನಮ್ಮ ಈ ಮಲ್ಲ ಯುದ್ಧನ ಹೇಳ್ಬೋದು. ಚಿಕ್ಕದಾಗಿ ಹೇಳಬೇಕು ಅಂತಂದರೆ ಮಲ್ಲ ಯುದ್ಧನ ಕೆಲವು ಪಟ್ಟುಗಳ ಮೂಲಕ ಮಲ್ಲ ಯುದ್ಧವನ್ನು ಮಾಡ್ತಾಯಿದ್ರು ಅಂತ ಹೇಳ್ಬೋದು. ಅದರಲ್ಲಿ ಈ ಮಲ್ಲ ಯುದ್ಧ ಮಾಡೋದಕ್ಕೆ ತುಂಬ ಒಂದು ಯುಕ್ತಿ ಮತ್ತು ಶಕ್ತಿ ಎರಡೂ ಬೇಕಾಗಿತ್ತು. ಈ ಮಲ್ಲ ಯುದ್ಧವನ್ನು ಮಾಡ್ತಕ್ಕಂಥವ್ರು ಅವ್ರು ಹಾಕೋ ಪಟ್ಟುಗಳನ್ನ 100 ಸಲ ತರಬೇತಿ ಪಡ್ಕೊಂಡು ಅದಾದ ನಂತರ ಪ್ರಯೋಗ ಮಾಡಬೇಕಿತ್ತು. ಯಾಕೆ ಅಂತಂದರೆ ಈ ಮಲ್ಲ ಯುದ್ಧದಲ್ಲಿ ಕೆಲವು ಪಟ್ಟುಗಳನ್ನ ಹಾಕಿದರೆ ಮೈ ಮೂಳೆ ಮುರಿಯುವಂಥ ಒಂದು ಚಾನ್ಸಸ್ ಸಮೇತ ಇರ್ತಿತ್ತು. ಹಾಗೆಯೇ ಪ್ರಾಣನೂ ಸಮೇತ ಹೋಗುವಂಥ ಒಂದು ಚಾನ್ಸಸ್ ಇರ್ತಿತ್ತು. ಅದರಲ್ಲಿ ಮುಖ್ಯವಾಗಿ ತಿಳಿಸ್ಕೋಬೇಕು ಅಂದರೆ 4-5 ಪಟ್ಟುಗಳಿದೆ. ಮಲ್ಲ ಯುದ್ಧವನ್ನು ಮಾಡ್ತಿದ್ದಂಥ ಎದುರಾಳಿ ಅವನಿಗಿಂತ ಎತ್ತರವಾಗಿದ್ದರೆ ಅದಕ್ಕೆ ಒಂದು ವಿಧವಾದ ಪಟ್ಟಿರ್ತಾಯಿತ್ತು. ಎದುರಾಳಿ ಇವ್ರಿಗಿಂತ ಸ್ವಲ್ಪ ದಪ್ಪವಾಗಿದ್ದ ಅಂದರೆ ಅದಕ್ಕೆ ಒಂದು ಪಟ್ಟಿರ್ತಾಯಿತ್ತು. ಅವರು ಅದನ್ನೆಲ್ಲ 100 ಸಲ ಯೋಚನೆ ಮಾಡಿ ಪ್ರಯೋಗ ಮಾಡ್ತಾಯಿದ್ರು. ಮುಖ್ಯವಾದ ಕೆಲವು ಪಟ್ಟುಗಳನ್ನ ಹೇಳೋದಾದರೆ ಒಬ್ಬ ವ್ಯಕ್ತಿಯ ಎದುರಾಳಿ ತುಂಬ ಶಕ್ತಿಶಾಲಿಯಾಗಿದ್ದ ಅಥವಾ ತುಂಬ ಬಲವಾಗಿದ್ದ ಅಂತಂದರೆ ಅದಕ್ಕೆ ಒಂದು ಪಟ್ಟನ್ನು ಉಪಯೋಗಿಸ್ತಾಯಿದ್ರು, ಆ ಭೀಮನಿ ಪಟ್ಟು. ಎದುರಾಳಿ ಎಷ್ಟೇ ಶಕ್ತಿಶಾಲಿಯಾಗಿದ್ದರೂ ಆ ಭೀಮನಿ ಪಟ್ಟನ್ನು ಪ್ರಯೋಗ ಮಾಡಿದ್ದಿದ್ರೆ ಕ್ಷಣಾರ್ಧದಲ್ಲಿ ಆ ಎದುರಾಳಿನ ಸೋಲಿಸ್ಬೋದಾಗಿತ್ತು. ಎರಡನೇ ಪಟ್ಟನ್ನು ನೋಡೋದಾದರೆ ಎದುರಾಳಿ ಏನಾದ್ರು ತುಂಬ ಬುದ್ಧಿವಂತಿಕೆಯಿಂದ ಇದ್ದ ಅಂತಂದರೆ ಅವನನ್ನು ಸೋಲ್ಸೋಕ್ಕೆ ಯುಕ್ತಿ ಬೇಕಾಗ್ತಿತ್ತು ಅಂತಂದರೆ ಅಂಜನಿ ಪಟ್ಟು ಅಥವಾ ಹನುಮತಿ ಪಟ್ಟು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆ ಪಟ್ಟನ್ನು ಒಂದು ಬಳಕೆ ಮಾಡಿ ಎದುರಾಳಿಯನ್ನು ಸೋಲಿಸ್ತಾಯಿದ್ರು. ಮೂರನೇ ಪಟ್ಟನ್ನು ನೋಡೋದಾದರೆ ಜಾಂಬವಂತಿ ಪಟ್ಟು ಅಂತ ಹೇಳ್ಬಿಟ್ಟು, ಈ ಪಟ್ಟನ್ನು ಎದುರಾಳಿನ ಸೋಲಿಸ್ಬೇಕು ಅಂತಂದರೆ ಶಕ್ತಿ ಮತ್ತು ಯುಕ್ತಿ ಎರಡೂ ಬೇಕಾಗಿತ್ತು ಅಂತಂದರೆ ಈ ಜಾಂಬವಂತಿ ಪಟ್ಟನ್ನು ಬಳಸ್ತಾಯಿದ್ರು. ಈ ಪಟ್ಟನ್ನು ಬಳಸಿದಾಗ ಎದುರಾಳಿಯ ಮೈ ಮೂಳೆ ಮುರಿಯುವಂಥ ಚಾನ್ಸಸ್ ತುಂಬ ಇರ್ತಿತ್ತು ಅಂತಲೇ ಹೇಳ್ಬೋದು. ಈ ಇಂಪಾರ್ಟೆಂಟ್ ಪಟ್ಟು ಅಂತಲೇ ಹೇಳ್ಬೋದು ಅಥವಾ ಡೇಂಜರಸ್ ಪಟ್ಟು ಅಂತಲೇ ಹೇಳ್ಬೋದು. ಈ ಪಟ್ಟನ್ನು ಜರಾಸಂಧಿ ಪಟ್ಟು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಯಾವುದೇ ವ್ಯಕ್ತಿ ಅಥವಾ ವೈರಿ ಎದುರಾಳಿ ವಿರುದ್ಧ ಈ ಜರಾಸಂಧಿಯ ಪಟ್ಟನ್ನು ಬಳಕೆ ಮಾಡಿದ್ದಿದ್ರೆ ಆಗಿದ್ದರೆ ಆ ವ್ಯಕ್ತಿಗೆ ಸಾವು 100% ಖಚಿತ ಅಂತಲೇ ಹೇಳ್ಬೋದು. ಈ ಪಟ್ಟನ್ನು ಹಾಕಿದಾಗ ಆ ಎದುರಾಳಿ ಸಾಯುವಂಥ ಚಾನ್ಸಸ್ 100ಕ್ಕೆ 101% ಇರ್ತಿತ್ತು. ಅದಕ್ಕೆ ಇದು ತುಂಬ ಡೇಂಜರಸ್ ಪಟ್ಟು ಅಂತಲೇ ಹೇಳ್ಬೋದು. ಈ ಊರನ್ನ ಆಳ್ತಿದ್ದಂಥ ಒಬ್ಬ ಮಲ್ಲ ಜಟ್ಟಿ ಏನಿರ್ತಾನೆ, ನಾನು ಹಿಂದೆ ಕಾಣ್ತಾ ಇದೆಯಲ್ಲ ಈ ಚೌಡೇಶ್ವರಿ ದೇವಸ್ಥಾನನ 1140ರಲ್ಲಿ ಕಟ್ಟಿಸ್ತಾ ಅಂತ ಹೇಳ್ಬಿಟ್ಟು ಕೆಲವು ಕುರುಗಳಿದೆ. 1140 ಅಂತಂದರೆ
ಬೇಲೂರಿನ ಚೆನ್ನಕೇಶವನ ದೇವಸ್ಥಾನ ಕಟ್ಟಿ 23 ವರ್ಷಗಳ ನಂತರ ಈ ದೇವಸ್ಥಾನವನ್ನು ಕಟ್ಟಿರ್ತಾರೆ. ಅದಕ್ಕೆ ಈ ದೇವಸ್ಥಾನದ ಬಲಭಾಗದಲ್ಲಿ ಮತ್ತು ಎಡಭಾಗದಲ್ಲಿ ಇರತಕ್ಕಂಥ ಒಂದು ಶಿಲಾಶಾಸನಗಳೇನಿದೆ ಅದನ್ನು ಕೆಲವರು ಕನ್ನಡಕ್ಕೆ ತರ್ಜುಮೆ ಮಾಡಿದ್ದಾರೆ. ನಾನು ಅದನ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ದೇವಸ್ಥಾನ ಕಟ್ಟಿದ್ದು ಸಂಕ್ರಾಂತಿಯ ದಿವಸ ಅಂತ ಅದರಲ್ಲಿ ಉಲ್ಲೇಖ ಇದೆ, ಅದನ್ನು ತೋರಿಸ್ತೀನಿ. ಈ ದೇವಸ್ಥಾನ ಕಟ್ಟಿದ್ದಂಥ ಮಲ್ಲಾಜೆಟ್ಟಿ ಎಷ್ಟು ಶಕ್ತಿಶಾಲಿಯಾಗಿದ್ದ ಅಂತಂದರೆ ಹೊಯ್ಸಳರ ದೊರೆ ವಿಷ್ಣುವರ್ಧನ ಇವರಿಗೆ ರಣಕೇಸರಿ ಅನ್ನೋ ಒಂದು ಬಿರುದನ್ನು ಸಮೇತ ಕೊಟ್ಟಿರ್ತಾನೆ. ಅವನು ಎಷ್ಟು ಧೀರ ಆಗಿದ್ದ ಅಂತಂದರೆ ಈ ಮಲ್ಲಾಜೆಟ್ಟಿಯನ್ನು ಮಹಾಭಾರತದಲ್ಲಿ ಕೃಷ್ಣನ ವಿರುದ್ಧ ಹೋರಾಡಿದ ಚಾಣೂರ ಅನ್ನೋ ಒಬ್ಬ ಮಲ್ಲಯುದ್ಧನಷ್ಟು ಧೀರ ಶೂರ ಆಗಿದ್ದ ಅಂತ ಹೇಳ್ಬಿಟ್ಟು ಸಮೇತ ಉಲ್ಲೇಖ ಮಾಡಿರ್ತಾರೆ. ಬನ್ನಿ, ನಾನು ಈ ಶಾಸನದಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು ನಿಮಗೆ ತಿಳಿಸ್ಕೊಡ್ತೀನಿ. ದೇವಿಹಳ್ಳಿ, ಬಲದೇವನಹಳ್ಳಿ ಅಂತ ಹೇಳ್ಬಿಟ್ಟು ಕರೀತಾ ಇದ್ರು. ಅಲ್ಲೂ ಸುಮಾರು ಸುರಂಗ ಮಾರ್ಗಗಳು, ಕೋಟೆಯ ಅವಶೇಷಗಳು, ಮತ್ತು ನೀರು ಕುಡಿಯೋಕ್ಕೆ ಬಳಸ್ತಿದ್ದಂತಹ ಒಂದು ಬಾವಿಗಳು, ಅದಾದ ನಂತರ ಕೆಲವೆಲ್ಲ ಶಾಸನಗಳನ್ನ ನೋಡಿದರೆ ಈ ಊರು ಅಲ್ಲಿ ತುಂಬ ವಿಜೃಂಭಣೆಯಾಗಿ ಮತ್ತು ತುಂಬ ಇದರಾಗಿ ಇತ್ತು ಅಂತ ಹೇಳ್ಬಿಟ್ಟು ನಮಗೆ ನೋಡ್ಬೋದು ಅಥವಾ ತಿಳ್ಕೊಬೋದು. ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇಲ್ಲಿರುವ ಚೌಡೇಶ್ವರಿ ತಾಯಿಗೂ ಮೈಸೂರಲ್ಲಿರುವ ಚಾಮುಂಡೇಶ್ವರಿ ತಾಯಿಗೂ ಏನು ಸಂಬಂಧ, ಅಲ್ಲಿನ ರಾಜರು ಇಲ್ಲಿಗೆ ಪ್ರತಿ ವರ್ಷಕ್ಕೊಮ್ಮೆ ಏನೋ ಒಂದು ಕಾಣಿಕೆಯನ್ನು ಕಳಿಸ್ಕೊಡ್ತಾಯಿದ್ರು, ಹಾಗೂ ಮೈಸೂರಿನ ನರಸಿಂಹರಾಜ ಒಡೆಯರವರು ಒಬ್ಬ ಮಲ್ಲ ಯುದ್ಧ ಪಟುವಾಗಿದ್ದರು ಅನ್ನೋದು ಸಮೇತ ಏನು ಒಂದು ಇದೆ. ಅದಾದ ನಂತರ ಈ ಊರಿನಲ್ಲಿ ನಡೆದಂತಹ ಯುದ್ಧ, ಆ ಯುದ್ಧ ಯಾರು ಮಾಡಿದರು, ಏನಕ್ಕೋಸ್ಕರ ಮಾಡಿದರು, ಆ ಯುದ್ಧದಲ್ಲಿ ಏನಾಯಿತು, ಅದಾದ ನಂತರ ಈ ಊರಿನ ಪರಿಸ್ಥಿತಿ ಏನಾಯಿತು ಅನ್ನೋದನ್ನು ಸಮೇತ ತಿಳಿಸ್ಕೊಡ್ತೀನಿ. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಈ ಊರಲ್ಲಿ ನಡೀತಿದ್ದಂತಹ ಬಲಿಯ ಒಂದು ವಿಚಾರ ಆಚಾರ ಏನಿತ್ತು ಮತ್ತು ಇಲ್ಲಿ ಆದಂಥ ಯುದ್ಧ ಅದ್ರ ಬಗ್ಗೆ ಎಲ್ಲ ನಿಮಗೆ ತಿಳಿಸ್ಕೊಡ್ತೀನಿ. ಅಲ್ಲಿ ತನಕ ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.